ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಟೈಮ್ ಬಂದು 7:15 ಆಗಿದೆ ಸ್ನೇಹಿತರೆ. ಸಾನುಗೆ ಬೆಳಿಗ್ಗೆನ ತಿಂಡಿ ಮತ್ತು ಬಾಕ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದು ಮಲ್ಟಿ ಕುಕ್ ಕೆಟಲ್ ಅಂತ ಹೇಳ್ಬಿಟ್ಟು, ಅಂದರೆ ಕೆಟಲ್ ಅಂದರೆ ಬರೀ ನೀರು ಬಿಸಿ ಮಾಡ್ಕೊಳ್ಳೋದಿರುತ್ತಲ್ವಾ. ಇದರಲ್ಲಿ ನೋಡಿ, ಬೆಳಿಗ್ಗೆ ನಾನು ಈಗ ನೀರು ಕುಡ್ದಿರಲಿಲ್ಲ, ಅದಕ್ಕೆ ಕೆಳಗಡೆ ಜಾಸ್ತಿ ನೀರು ಇಟ್ಟಿದ್ದೆ. ಅದ್ರ ಮೇಲ್ಗಡೆ ಸ್ವೀಟ್ ಕಾರ್ನನ್ನು ಸ್ಟೀಮ್ ಆಗೋದಕ್ಕೆ ಇಟ್ಟಿದ್ದೀನಿ. ಸೊ ಈ ನೀರು ನಾವು ಸ್ವಲ್ಪ ಸ್ವೀಟ್ ಕಾರ್ನ್ದು ಫ್ಲೇವರ್ ಇರುತ್ತೆ, ಕುಡಿಯೋದಕ್ಕೂ ಆಗುತ್ತೆ, ಅದೇ ಟೈಮಲ್ಲಿ ಕುಕ್ ಕೂಡ ಆಯಿತು, ಅಂದರೆ ಸ್ಟೀಮ್ ಕೂಡ ಆಯಿತು. ಸೊ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಚೆಕ್ ಮಾಡಿ ಇಂಟ್ರೆಸ್ಟ್ ಇದ್ದರೆ. ಇದರಲ್ಲಿ ನಾವು ನೂಡಲ್ಸ್ ಕೂಡ ಕುಕ್ ಮಾಡ್ಕೊಳ್ಬೋದು. ಮೇಲ್ಗಡೆ ಏನಾದರೂ ತರಕಾರಿನ ಸ್ಟೀಮ್ ಮಾಡಿಕೊಂಡು ಅದ್ರ ಕೆಳಗಡೆ ಇರುವಂಥ ನೀರು ನಾವು ಆಸ್ ಅ ವೆಜಿಟೇಬಲ್ ಸ್ಟಾಕ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಈಗ ಸಾನುಗೆ ತಿಂಡಿ ಪ್ಯಾಕ್ ಮಾಡಿದ್ದೀನಿ. ಸ್ನ್ಯಾಕ್ ಬಾಕ್ಸ್ಗೆ ಸ್ವೀಟ್ ಕಾರ್ನ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಖಾರ, ಪೆಪ್ಪರ್ ಪೌಡರ್ ಮತ್ತು ಬಟರ್ ಹಾಕೋದ್ರಿಂದ ಒಂಥರ ಕ್ರೀಮಿ ಫ್ಲೇವರ್ ಆ್ಯಂಡ್ ಎಲ್ಲನೂ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಸ್ವೀಟ್ ಕಾರ್ನ್ಗೆ. ಸ್ವೀಟ್ ಕಾರ್ನ್ ಒಂದು ತಂದು ಇಟ್ಕೊಂಡಿದ್ದೆ, ಅರ್ಧ ಅವತ್ತೊಂದು ದಿನ ಮಾಡಿಕೊಟ್ಟಿದ್ದೆ, ಅರ್ಧ ಇವತ್ತು ಮಾಡಿಕೊಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ನಮ್ಮ ದಿನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾನು ಈಸ್ ರೆಡಿ ಟು ಗೋ ಟು ಸ್ಕೂಲ್. ಹಲೋ ಸ್ನೇಹಿತರೆ, ಆಗಲೇ ಒಂದು ಕ್ಲಿಪ್ಪಿಂಗಿಂದ ವಿಡಿಯೋ ಶುರು ಮಾಡಿದೆ. ಇವತ್ತಿನ ವ್ಲಾಗ್ ಶುರು ಮಾಡಿದೆ. ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಸಾನಿಗೆ ಬಾಕ್ಸ್ ಕಟ್ಟಿ ಕೊಟ್ಟನ, ಅವಳು ಹೋದ್ಲು. ಅವಳಿಗೆ ಸ್ವಲ್ಪ ಯಾಕೋ ಹುಷಾರು ತಪ್ತಾ ಇದ್ದಾಳೆ. ನಾನು ಲಾಸ್ಟ್ ಹೇಳಿದಳು ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಅಂತ. ಆ್ಯಕ್ಚುಲಿ ಅದು ನನಗೆ ಬಂದಿದ್ದು ಸಾನು ಕಡೆಯಿಂದ. ರಾಜೇಶ್ ಹೋಯಿತು, ರಾಜೇಶಿಂದ ನನಗೆ ಬಂತು. ಅದೇ ಥರ ಈಗ ಮತ್ತೆ ಆಗ್ತಾಯಿದೆ. ಅಂದರೆ ಅವಳಿಗೆ ಅಡಿನಾಯ್ಡ್ಸ್ ಪ್ರಾಬ್ಲಮ್ ಇರೋದ್ರಿಂದ ತುಂಬ ಬೇಗ ಇನ್ಫೆಕ್ಷನ್ ಆಗುತ್ತೆ. ಅವಳ ಫ್ರೆಂಡ್ ಪಕ್ಕ ಕೂತಿದ್ಲಂತೆ, ಅವಳಿಗೆ ಹುಷಾರಿರ್ಲಿಲ್ವಂತೆ. ಸೊ ಅದಾಯ್ತಾ, ಅಲ್ಲಿ ಸ್ಕೂಲಿಂದ ಬರಬೇಕಾದ್ರೇ ವಿಕ್ಸ್ ಕೊಟ್ಟಿದ್ದೆ ಅವಳಿಗೆ. ಲಾಸ್ಟ್ ಟೈಮ್ ಹುಷಾರು ತಪ್ಪಿದ್ಲಲ್ಲ, ಗಂಟ್ಲು ಚುಚ್ತಾ ಇತ್ತು ಅಂದಾಗ ಜಾಸ್ತಿ ಚುಚ್ಚಿದ್ರೆ ವಿಕ್ಸ್ ಬರುತ್ತಲ್ವ ನುಂಗೋದು, ಅದು ಕೊಟ್ಟಿದ್ದೆ. ಸ್ಟ್ರೆಪ್ಸಿಲ್ಸ್ ಥರದ್ದು ಇಟ್ಕೊಂಡಿರು, ಬೇಕಾದಾಗ ತಿನ್ನುವಂತ. ಅವಾಗ ಆಗಿರಲಿಲ್ಲ ಅಂತೆ, ಅದು ಇತ್ತು ಜೋಬಲ್ಲಿ ಅಂದ್ಬಿಟ್ಟು ನೆನ್ನೆ ತಿಂದೆ ಮಮ್ಮ ಅದು ಅಂದ್ಲು. ಅದನ್ನ ಯಾಕೆ ತಿನ್ನೋದಕ್ಕೆ ಹೋದೆ ಅಂದಿದ್ದಕ್ಕೆ, ಇಲ್ಲ ಅವ್ಳಿಗೆ ಹುಷಾರಿರಲಿಲ್ಲ, ಅದಕ್ಕೆ ನನಗೂ ಯಾಕೋ ಒಂಥರ ಚುಚ್ಚಿದಂಗೆ ಆಗ್ತಾ ಇತ್ತು ಅಂತ ಹೇಳಿದ್ಲು. ನೋಡಿ ಎಷ್ಟು ಬೇಗ ಇನ್ಫೆಕ್ಷನ್ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಆಮೇಲೆ ರಾತ್ರಿಗೆ ಯಾಕೋ ಒಂಥರ ಡಿಸ್ಕಂಫರ್ಟ್ ಆಗ್ತಾ ಇದೆ ಅಂತ ಮಲಗಬೇಕಾದ್ರೆ ಮಲ್ಕೊಂಡ್ಲು. ಇವತ್ತು ಬೆಳಿಗ್ಗೆ ಮಮ್ಮ ತಲೆ ಭಾರ, ತಲೆನೋವು ಅನ್ನಿಸ್ತಾ ಇದೆ, ಏನೋ ಒಂಥರ ಅನ್ನಿಸ್ತಾ ಇದೆ ಅಂತ ಡಲ್ಲಾಗಿದ್ಲು ತುಂಬಾ. ಇನ್ನೇನು ಮಾಡ್ತೀರಾ, ಒಂದು ಪ್ಯಾರಾಸಿಟಮಾಲ್ ಕೊಟ್ಬಿಟ್ಟು ಕಳಿಸಿದ್ದೀನಿ. ಬರೋ ತನಕ ಏನಾಗುತ್ತೆ ಗೊತ್ತಿಲ್ಲ. ಒಬ್ಬರಿಗೆ ಹುಷಾರು ತಪ್ಪಿದ್ರೆ ಸ್ನೇಹಿತರೆ ತುಂಬ ಮೇಂಟೈನ್ ಮಾಡಬೇಕು ಕೇರ್ಫುಲ್ಲಾಗಿ, ಇಲ್ಲಾಂದರೆ ಸ್ಪ್ರೆಡ್ ಆಗುತ್ತೆ. ಓಕೆ, ಈಗ ನಾನು ಸ್ನಾನ ಮಾಡಿ ಬಂದು ಇವತ್ತು ಹಾಲು ಕೂಡ ಕುಡ್ದಿಲ್ಲ. ಬೇಗ ಪೂಜೆ ಮಾಡಿಬಿಟ್ಟು ತಿಂಡಿನೇ ಮಾಡಿಬಿಡೋಣ ಅಂತ. ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿದೆ. ಸಂಜೆ ಬೇಕಿದ್ರೆ ಕಾಫಿ ಕುಡಿಯೋಣ, ಇವಾಗ ಬೇಡ ಅಂದ್ಬಿಟ್ಟು ಕ್ಯಾರೆಟ್ ತಿಂದು ಬಂದು ಈಗ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ, ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ದಿನ ಹೇಗೆ ಹೋಗುತ್ತೆ ನೋಡೋಣ. ರೂಮಿಂದ ಹೊರಗಡೆ ಬರಬೇಕಾದ್ರೆ ಇನ್ನೂ ಒಂದು ಕೆಲಸ ನೆನಪಾಯಿತು. ತುಂಬ ದಿನದಿಂದನೂ ಇದು ಮಾಡ್ತಾನೆ ಇದ್ದೀನಿ, ಅವಾಗ ಮಾಡ್ಕೊಳ್ತೀನಿ. ನಾನು ನಿಮಗೆ ಮೊದಲು ಕೂಡ ಶೇರ್ ಮಾಡಿದ್ದೆ. ಈಗ ನೋಡಿ, ರಾಜೇಶ್ ಟೀ ಮಾಡಿಕೊಂಡು ಆಫೀಸ್ ರೂಮ್ಗೆ ಹೋಗಿ ಕೂರ್ತಾ ಇದ್ದಾರೆ. ಸೊ ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಬ್ಯಾಂಗಲ್ಸ್ ಇದು ಓಪನ್ ಇಟ್ಟಿರ್ತೀನಿ ನಾನು. ಈ ಹ್ಯಾಂಗರ್ ನೋಡ್ತಾ ಇದ್ದೀರಲ್ವಾ, ಹ್ಯಾಂಗರ್ಗೆ ಹಾಕಿ ನನ್ನ ಡ್ರೆಸ್ಸಿಂಗ್ ಟೇಬಲಲ್ಲಿ ಹಾಗೆ ಓಪನ್ ಇರುತ್ತೆ, ಧೂಳು ಕೂತ್ಕೊಳ್ಳುತ್ತೆ. ಈಗ ಕೆಲವೊಬ್ರು ಬಾಕ್ಸ್ ಯೂಸ್ ಮಾಡ್ತಾರೆ, ಆರ್ಗನೈಸರ್ ಯೂಸ್ ಮಾಡ್ತಾರೆ, ಅದ್ರೊಳಗಡೆ ಇಟ್ಟರೆ ಏನೂ ತೊಂದರೆ ಇಲ್ಲ. ಈ ಥರ ಹ್ಯಾಂಗ್ ಮಾಡಿರ್ತೀವಲ್ವ, ಧೂಳು ಕೂರುತ್ತೆ. ಆ್ಯಂಡ್ ಈ ಬ್ಯಾಂಗಲ್ಸು ತೊಳೆಯೋದಕ್ಕೂ ಆಗೋದಿಲ್ಲ. ಇದ್ರ ಮೇಲ್ಗಡೆ ಗೋಲ್ಡನ್ ಕಲರ್ದು ಏನಾದರೂ ಸೀಕ್ವೆನ್ಸ್ ಅಥವಾ ಸ್ಟೋನ್ಸ್ ಏನಾದರೂ ಇರುತ್ತೆ, ತೊಳೆದ್ರೆ ಅದು ಹಾಳು. ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂತ, ಈ ಟ್ರಾನ್ಸ್ಪರೆಂಟ್ ಶೀಟ್ಸ್ ಬರುತ್ತೆ ಅಲ್ವಾ, ಬಟ್ಟೆಗಳು ಹಾಕಿ ಕೊಟ್ಟಿರ್ತಾರೆ ಅಥವಾ ಏನಾದರೂ ಒಂದು ಸಾಮಾನು ತಂದಿರ್ತೀವಿ, ಅದು ನಾನು ಕಟ್ ಮಾಡಿಕೊಂಡು ಈ ಬ್ಯಾಂಗಲ್ಸ್ನ ಸುತ್ತಿ ಇಡ್ತಾ ಇದ್ದೀನಿ. ಪೇಪರ್ ಸುತ್ತಿ ಇಡ್ಬೋದು, ಬಟ್ ಎವ್ರಿ ಟೈಮ್ ನಾವು ಮ್ಯಾಚ್ ಮಾಡಬೇಕಾದ್ರೆ ಅದನ್ನು ತೆಗೆದು ನೋಡಬೇಕಾಗುತ್ತೆ. ಅದಕ್ಕೆ ನಾನು ಈ ಥರ ಟ್ರಾನ್ಸ್ಪರೆಂಟ್ ಶೀಟ್ಸ್ ಸಿಕ್ಕಿದಾಗ ಅವಾಗ ಕಟ್ಟಿ ಇಟ್ಟಿರ್ತೀನಿ. ಇದರಿಂದ ಧೂಳಾಗೋದಿಲ್ಲ. ಕೆಲವೊಂದಕ್ಕೆ ಹಾಕಿದ್ದೀನಿ ಆಲ್ರೆಡಿ, ನೋಡ್ತಾ ಇದ್ದೀರಾ. ಇದು ನೋಡಿ, ನಾನು ಲಾಸ್ಟ್ ಇಯರ್ ಹಬ್ಬಕ್ಕೆ ಅಂತ ತೊಗೊಂಡಿದ್ದು. ಇದು ಒಂದು ಡಜನ್ಗೆ 150 ರುಪೀಸ್ ಸ್ನೇಹಿತರೆ. ಇದನ್ನು ಹೀಗೆ ಓಪನ್ ಬಿಟ್ಟರೆ ಹಾಳಾಗತ್ತಲ್ವ, ಬಾಕ್ಸ್ ಒಳಗಡೆ ಹಾಕಿ ಇಟ್ಟರೆ ಅದು ಇದೆ ಅಂತಲೂ ನೆನಪಾಗಲ್ಲ ನನಗೆ, ಮರ್ತು ಬಿಟ್ಟಿರ್ತೀನಿ, ಹಾಕೋದೇ ಇಲ್ಲ. ಅದಕ್ಕೆ ಈ ಥರ ಕವರ್ ಸುತ್ತಿ ಇಡ್ತಾ ಇದ್ದೀನಿ. ಇದನ್ನು ನಿಮ್ಮ ಜೊತೆ ಮೊದಲು ಕೂಡ ಶೇರ್ ಮಾಡಿದ್ದೆ, ಈಗ ಪ್ರಾಕ್ಟಿಕಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀವು ಕೂಡ ಈ ಥರ ಯಾರಿಗಾದ್ರೂ ನೆಸಸರಿ ಇದ್ದರೆ ಮಾಡ್ಕೊಳ್ಬೋದು ಅಂತ.
ನಿನ್ನೆ ನಾನು ಪುಳಿಯೋಗರೆ ವಾಂಗಿಬಾತ್ ಪೌಡರ್ ಮಾಡೋಣ ಅಂತ ನೋಡಿದೆ, ಶುರು ಮಾಡಿದೆ. ಆಮೇಲೆ ನೆನಪಾಯಿತು ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇಲ್ಲ, ತರಬೇಕು ಅಂತ ಹೇಳಿಬಿಟ್ಟು ನಾನು ಹೋಗೋ ಅಷ್ಟಕ್ಕೆ 2:30 ಆಗಿಬಿಟ್ಟಿತ್ತು. ಇನ್ನೇನು ಸಾನು ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ಬಂದ ಮೇಲೆ ಇನ್ನು ರಶ್ ಆಗಿರುತ್ತೆ, ಹೋಗೋದಕ್ಕಾಗೋದಿಲ್ಲ. ಸಾನು ಬಂದ ಮೇಲೆ ನನಗೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗೋದಿಲ್ಲ. ಏನಿದ್ರು ನಾನು ಸ್ಕೂಲ್ಗೆ ಹೋಗೋ ಟೈಮ್ಗೆ ನಾನು ಆ ಟೈಮ್ನ ಮ್ಯಾಚ್ ಮಾಡಿಕೊಂಡು ಶಾಪಿಂಗ್ ಮಾಡಿ ಬರೋದು. ನೆನ್ನೆ ಆಗಲಿಲ್ಲ ಅಂದ್ಬಿಟ್ಟು ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ರಾಜೇಶಕ್ಕೆ ಕೇಳಿದೆ, ನಾನು ಹೋಗ್ಲಾ ಅಥವಾ ನೀವೇ ತೊಗೊಂಡು ಬರ್ತೀರಾ ಅಂತ. ಯಾಕಂದರೆ ಸ್ನೇಹಿತರೆ, ಒಂದು ಸಾರಿ ಹೋದರೆ 1 ಅವರ್ ಅಂತೂ ಬೇಕು. ನನಗಿವತ್ತು ಎಡಿಟಿಂಗ್ ಮಾಡೋದು ಕೂಡ ಇತ್ತು. ಅದಕ್ಕೆ ಅವ್ರು ಕೇಳಿದ್ದಕ್ಕೆ ಸರಿ ನಾನೇ ತೊಗೊಂಡು ಬರ್ತೀನಿ ಅಂತ ಹೇಳಿ ಅವರೇ 1 ಅವರ್ ಸ್ಪೆಂಡ್ ಮಾಡಿ ತೊಗೊಂಡು ಬಂದಿದ್ರು. ಅದನ್ನೆಲ್ಲ ಈಗ ಎತ್ತಿಡ್ತಾ ಇದ್ದೀನಿ. ಕೆಲವೊಂದು ಸಾರಿ ತರಕಾರಿಗಳು ಹಣ್ಣುಗಳಿರುತ್ತಲ್ಲ, ಹಾಗೆ ಇಟ್ಟರೆ ಕೆಟ್ಟೋಗಿರುತ್ತೆ. ನಾನು ಒಂದು ದಿನ ಬಿಟ್ಟರು ಸ್ನೇಹಿತರೆ ಅದು ಅಲ್ಲೇ ಒಂಥರ ಕೊಳೆಯೋದಕ್ಕೆ ಶುರು ಆಗ್ಬಿಟ್ಟಿರುತ್ತೆ. ಸೊ ತಂದ ತಕ್ಷಣನೇ ಎಲ್ಲಾನು ಎತ್ತಿಡ್ಕೊತಾ ಇದ್ದೀನಿ. ಸ್ವೀಟ್ ಪೊಟ್ಯಾಟೊ ತಂದಿದ್ದಾರೆ. ಸಾನು ಹುಷಾರಿಲ್ಲ ಅಂತ ಗೊತ್ತು, ಆದರೂ ತಂದಿದ್ದಾರೆ. ಇದನ್ನು ಈಗ ನಾನು ಎಷ್ಟು ದಿನ ಇಟ್ಬಿಟ್ಟು ಮಾಡಬೇಕು. ಮಾವಿನ ಹಣ್ಣು ಸಿಂಧೂರ ಅಂತೆ, ಸೇಂದೂರ ಚೆನ್ನಾಗಿದೆ. ಒಂಥರ ಸ್ವಲ್ಪ ಪಲ್ಪ್ ಗಟ್ಟಿ, ಹುಳಿ ಇರಲ್ಲ, ಸಪ್ಪೆ ಇರಲ್ಲ, ಸ್ವೀಟಾಗಿ ಚೆನ್ನಾಗಿರುತ್ತೆ. ರಾಜೇಶ್ ನಾವು ಊರಿಗೆ ಹೋಗ್ಬೇಕಾದ್ರೆ ಒಟ್ಟಿಗೆ ಒಂದು ಬಾಕ್ಸ್ ತರಿಸಿದ್ರು ನೋಡಿ, ಅದರಲ್ಲಿ ಒಂದು 10 kg ಅಷ್ಟೇನೋ ಇತ್ತು. ಆ ಥರ ತರಿಸ್ಲಾ ಅಂತ ಅವರು. ಅದಕ್ಕೆ ನಾನು ಇಲ್ಲ, ಇಲ್ಲೇ ಚೆನ್ನಾಗಿ ಸಿಗುತ್ತಲ್ವಾ, ತರಿಸಿದ್ರೆ 10 kg ತರಿಸ್ಬೇಕು. ಈಗ ನಾವು 3 ಜನ 10 kg ಏನು ತಿನ್ನೋದು ಬೇಡ, ಬೇಗ ಮುಗಿಯೋದಿಲ್ಲ, ಹಾಳಾಗುತ್ತೆ. ಅವಾಗೇನೋ ಊರಿಗೆ ಹೋಗ್ತಾ ಇದ್ವಿ, ಅಲ್ಲೆಲ್ಲರೂ ತಿನ್ನೋರು ಜಾಸ್ತಿ ಇದ್ರು ಅಂದ್ಬಿಟ್ಟು ತೊಗೊಂಡಿದ್ದು. ಇಲ್ಲಿ ಒಂದು 2-2 kg ತೊಗೊಂಡು ಬಂದರೆ ಸಾಕಾಗುತ್ತೆ. ಇದು ಯಾವುದು ಮಲ್ಲಿಕಾ ಅಂತ. ಮಲ್ಲಿಕಾ ಅಂತೂ ಸ್ನೇಹಿತರೆ ಎಷ್ಟು ಸ್ವೀಟಾಗಿದೆ ಗೊತ್ತಾ. ರಾಜೇಶ್ಗಂತೂ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂದ್ಕೊಂಡು 1 ಪೀಸ್ ತಿನ್ನೋ ಜಾಗದಲ್ಲಿ ಒಂದು ಫುಲ್ ಮಾವಿನ ಹಣ್ಣು ಖಾಲಿ ಮಾಡ್ತಾ ಇದ್ದಾರೆ. ಇದು ಟೊಮ್ಯಾಟೊ. ಬದನೆಕಾಯಿ ಹೇಳಿದ್ದೆ ನೋಡಿ, ವಾಂಗಿಬಾತ್ ಮಾಡಬೇಕು ಅಂದ್ಬಿಟ್ಟು ಇವತ್ತು ಪೌಡರ್ ನೆನ್ನೆ ಶುರು ಮಾಡಿದ್ನ. ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇರಲಿಲ್ಲ ಅಂದ್ಬಿಟ್ಟು ಮಾಡಲಿಲ್ಲ. ಇವತ್ತು ಎಲ್ಲನೂ ತರಿಸಿದ್ದೀನಿ. ಬದನೆಕಾಯಿ ಅಥವಾ ಕ್ಯಾಪ್ಸಿಕಮ್ ಯಾವುದಾದ್ರೂ ಒಂದು ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ, 2 ತಂದಿಲ್ಲ. ಈಗ ನಾಳೆಗೆ ಹೆಂಗಪ್ಪ ಮಾಡಲಿ, ಮತ್ತೆ ಪೋಸ್ಟ್ಪೋನ್. ಕೆಲಸ ಮಾಡಬೇಕು ಅಂದ್ಬಿಟ್ಟು ಸ್ವಲ್ಪ ಎಡಿಟಿಂಗ್ ಕೂತ್ಕೊಂಡೆ, ನಿದ್ದೆನೇ ಬಂದ್ಬಿಡ್ತು. 2 ಅವರ್ ಮುಗಿದ್ದೀನಿ. ಈಗ ಎದ್ದು ಅನ್ನ ಮಾಡಬೇಕಿತ್ತು, ಅನ್ನ ಮಾಡಿಟ್ಟಿದ್ದೀನಿ. ಮಳೆ ಶುರು ಆಗೋಯ್ತು. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾನು ಸಾನು ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ಮಳೆ ಜೋರು ಮಳೆ, ಅದೇ ನಿಲ್ಲುತ್ತಾ ಇಲ್ವಾ. ಬಿಸಿ ನೀರು ಮಾಡ್ಕೊಂಡು ಕುಡಿತಾ ಇದ್ದೀನಿ. ಅಯ್ಯೋ ಏನು ಚೆನ್ನಾಗಿ ಬಿಸಿಲು ಬಂತಿದ್ದು. 5 ನಿಮಿಷ ಜೋರು ಮಳೆ ಬಂದಿತ್ತು. ಫುಲ್ ಹೆದರಿಸ್ಬಿಡ್ತು. ಸಾನು ಕರ್ಕೊಂಡು ಬರೋಕ್ಕೆ ಹೆಂಗೆ ಹೋಗೋದು ಅಂತ ಇಬ್ಬರು ಮಾತಾಡ್ಕೊಂಡ್ವಿ. ನೀನು ಹೋಗ್ತೀಯಾ ನಾನು ಹೋಗ್ಲಾ ಅಂದ್ಕೊಂಡು. ಆಗಲಿ ಎಷ್ಟು ಚೆನ್ನಾಗಿ ಬಿಸಿಲು ಬಂತು. ಸಾನು ಕರ್ಕೊಂಡು ಬರೋಣ ಅಂದ್ಬಿಟ್ಟು ನಾನೇ ಬಂದೆ. ರಾಜೇಶ್ ನಾನು ಹೋಗ್ಲಾ ಅಂದರು. ಬೇಡ ಬಿಡಿ, ಮಳೆ ನಿಂತಿದೆಯಲ್ಲ, ಬಂದಾಗ ಬೇಕಿದ್ರೆ ನೋಡೋಣ ಅಂದ್ಬಿಟ್ಟು ರೈನ್ ಕೋಟ್ ಬ್ಯಾಗ್ ತೊಗೊಂಡು ನಾನು ಹಾಕ್ಕೊಂಡು ಆಲ್ರೆಡಿ ಬಂದೆ. ಆಮೇಲೆ ನನಗೆ ನೆನಪಾಯಿತು, ಒಂದು ಪಾಟ್ ತೊಗೋಬೇಕಿತ್ತು ನಾನು. ಈ ಮನಿ ಪ್ಲ್ಯಾಂಟ್ ಹೊರಗಡೆ ಇದೆ ಅಲ್ವಾ, ಅದರದ್ದು ಪಾಟ್ ಸ್ವಲ್ಪ ದೊಡ್ಡದು ಹಾಕೋಣ ಅಂತ ಹೇಳಿಬಿಟ್ಟು ಅದು. ಆಮೇಲೆ ಈ ಥರ ಗಿಡ ಮಾಡೋಣ, ಈಗ ನಾನು ಬಳ್ಳಿ ಮೇಲ್ಗಡೆ ಬಿಟ್ಟಿದ್ದೀನಿ, ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಹೇಗೆ ಮಾಡೋದು ಅಂತ ನೋಡ್ತಾ ಇದ್ದೆ. ಹಾಗೆ ಪಾಟ್ ನನಗೆ ಬೇಕಾಗಿರೋ ಸೈಜ್ ಸಿಕ್ಕಿರಲಿಲ್ಲ. ಇನ್ನೊಂದು ದಿನ ಬನ್ನಿ ಅಂದ್ಯಾರೆ, ಅವತ್ತಿನ ದಿನ ಹೋಗಬೇಕು. ಪ್ರೀವಿಯಸ್ ವ್ಲಾಗಲ್ಲಿ ತುಂಬ ಜನ ಕೇಳಿದ್ರಿ ಪೌಡರ್ ಮಾಡೋದನ್ನು ತೋರಿಸಿ ಅಂತ ಹೇಳಿಬಿಟ್ಟು. ಇವತ್ತು ನಾನು ವಾಂಗಿಬಾತ್ ಪೌಡರ್ ಮಾಡ್ತಾ ಇದ್ದೀನಿ, ಅದನ್ನು ತೋರಿಸ್ತೀನಿ. ನೆಕ್ಸ್ಟ್ ನಾನು ಪುಳಿಯೋಗರೆದು ಮಾಡಿದಾಗ ಅದನ್ನು ಕೂಡ ಶೇರ್ ಮಾಡ್ತೀನಿ. ಇದು ನಾನು ಗೊಜ್ಜು ಮಾಡ್ತಾ ಇಲ್ಲ, ಜಸ್ಟ್ ಪೌಡರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಮೆಷರ್ಮೆಂಟ್ದು ಕಪ್ ಅಥವಾ ಲೋಟ ಏನಾದರೂ ತೊಗೊಳ್ಬೋದು. ಅದೇ ಮೆಷರ್ಮೆಂಟಲ್ಲಿ ಎಲ್ಲನೂ ಮೆಷರ್ ಮಾಡ್ಕೊಳ್ಬೇಕು. ಸೊ ಮೊದಲಿಗೆ ಉದ್ದಿನ ಬೇಳೆ ತೊಗೊಂಡೆ, ಆಮೇಲೆ ಕಡಲೆ ಬೇಳೆ ತೊಗೊಳ್ತಾ ಇದ್ದೀನಿ ಸೇಮ್ ಕ್ವಾಂಟಿಟಿಯಲ್ಲಿ. ಇದು ಸ್ವಲ್ಪ ಘಮ ಬಿಡೋ ತನಕ ಹುರ್ಕೊಳ್ಬೇಕು. ನೆಕ್ಸ್ಟ್ ಅದೇ ಮೆಷರ್ಮೆಂಟ್ದು ಧನಿಯಾ ತೊಗೊಂಡಿದ್ದೀನಿ, ಇದು 1 ಸ್ಪೂನ್ ಎಕ್ಸ್ಟ್ರಾ ಇದೆ.
ಧನಿಯದ ಜೊತೆನೆ ನಾನು ನೆನ್ನೆನೆ ಮೆಣಸಿನ್ಕಾಯಿ ಹುರಿದಿಟ್ಟಿದ್ದೆ ಅಲ್ವಾ, ಅದು ಸ್ವಲ್ಪ ಬಿಸಿ ಆಗಲಿ ಅಂದ್ಬಿಟ್ಟು ಅದ್ರ ಜೊತೆನೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ನಾನು ಆ್ಯಕ್ಚುಲಿ ನೆನ್ನೆ ಹುರ್ಕೊಂಡಿದ್ದು ನಾನು ನಿಮಗೆ ತೋರಿಸಿದ್ನೋ ಇಲ್ವೋ, ಇದರಲ್ಲಿ ಖಾರದ ಮೆಣಸಿನ್ಕಾಯಿ ಅರ್ಧ, ಬ್ಯಾಡಗಿ ಮೆಣಸಿನ್ಕಾಯಿ ಅರ್ಧ ಇದೆ, ಎರಡೂ ಹುರ್ಕೊಳ್ತಾ ಇದ್ದೀನಿ. ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು. ಇದು ಚಕ್ಕೆ ಮತ್ತು ಲವಂಗ ಒಂದು 15ರಿಂದ 20, ಚಕ್ಕೆ ಒಂದು 3-4 ಇಂಚಷ್ಟು. ಇದಕ್ಕೆ ಸ್ವಲ್ಪ ಘಮ ಬರಲಿ ಅಂದ್ಬಿಟ್ಟು ಏಲಕ್ಕಿ ಸೇರಿಸ್ಕೊಳ್ಬೇಕು. ಅದು ನಿಮ್ಮ ಫ್ಲೇವರ್ಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ಇಷ್ಟನ್ನು ಒಂದ್ಸಾರಿ ರುಬ್ಬಬೇಕು, ಆಮೇಲೆ ಇದನ್ನು ಸಪ್ರೇಟ್ ರುಬ್ಬಬೇಕು, ಆಮೇಲೆ ಎರಡು ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಲಾಸ್ಟಲ್ಲಿ ಒಂದು 10 ಸೆಕೆಂಡಷ್ಟು ಎರಡು ಮಿಕ್ಸ್ ಮಾಡಿ ರುಬ್ಬಬೇಕು. ಈ ಮಿಕ್ಸ್ಚರ್ಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕೊಳ್ತಾ ಇದ್ದೀನಿ. ಇದು ಜಾಯಿಕಾಯಿ, ಇದನ್ನ ಸ್ವಲ್ಪ ಫ್ಲೇವರ್ಗೆ ಒಂಥರ ಘಮ ಇರುತ್ತೆ, ಅದಕ್ಕೋಸ್ಕರ ಹಾಕೊಳ್ತೀನಿ. ಇದು ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು ಸ್ನೇಹಿತರೆ. ಟೇಸ್ಟ್ಗಿಂತ ಜಾಸ್ತಿ ಇದು ಫ್ಲೇವರ್ಗೋಸ್ಕರ, ಒಂದು ಘಮ ಬರುತ್ತಲ್ಲ, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಇಲ್ಲದೆ ಕೂಡ ಸುಮಾರು ಸರಿ ಮಾಡಿದ್ದೀನಿ, ಇದ್ರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಆ್ಯಂಡ್ ಇದು ಒಣ ಕೊಬ್ಬರಿ, ಇದು ಕೂಡ ಸ್ವಲ್ಪ ರುಬ್ಕೊಳ್ಬೇಕು. ಅಂದರೆ ನಾವು ಗ್ಲಾಸ್ ಮೆಷರ್ಮೆಂಟ್ ತೋರಿಸಿದ್ದೆ ಅಲ್ವಾ, ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟಾದರೆ ಸಾಕು. ನುಣ್ಣಗೆ ರುಬ್ಕೊಳ್ಬಾರ್ದು. ಲಾಸ್ಟಲ್ಲಿ ಒಂದು 10 ಸೆಕೆಂಡ್ ಮಿಕ್ಸಿಂಗ್ಗೆ ಅಂದ್ಬಿಟ್ಟು ಹಾಕ್ಕೊಳ್ತೀವಲ್ವ ಎರಡೂ, ಅಂಥ ಟೈಮಲ್ಲಿ ಇದನ್ನು ಕೂಡ ಹಾಕ್ಕೊಂಡು ಒಂದು 10 ಸೆಕೆಂಡು ರುಬ್ಕೊಳ್ಬೇಕಷ್ಟೇ. ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದಕ್ಕೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ವಾಂಗಿಬಾತ್ ಪೌಡರ್ ರೆಡಿ. ಇದರಲ್ಲೇ ನಾನು ಬಿಸಿಬೇಳೆ ಬಾತ್ ಕೂಡ ಮಾಡ್ತೀನಿ. ಸಾನು ಅವರು ಮಲಗಿಬಿಟ್ಟಿದ್ದಾರೆ ಪಾಪ. ಅವಳಿಗೆ ಆಗ್ತಾ ಇಲ್ಲ. ಸ್ಕೂಲಲ್ಲೇನೆ ಹೇಗಿತ್ತು, ಹೇಗೆ ಫೀಲ್ ಆಗ್ತಿದೆ ಅಂದೆ. ಬೆಳಗ್ಗೆಯಿಂದ ಪರವಾಗಿರಲಿಲ್ಲ ಮಮ್ಮ, ಮಧ್ಯಾಹ್ನ ಒಂದು 2 ಪೀರಿಯಡ್ಸ್ ಇದೆ ಅಂದಾಗ ತಲೆ ದಿನ ನೋವಕ್ಕೆ ಶುರು ಆಯಿತು. ಸರಿ ಸ್ಟೀಮ್ ತಗೋ ಮಗಳೇ, ರಾಜೇಶ್ ಅಂದ್ರಲ್ಲೂ ಸೈನಸ್ ಬ್ಲಾಕ್ ಆಗಿರುತ್ತೆ, ಇಲ್ಲೆಲ್ಲ ಬ್ಲಾಕ್ ಆಗುತ್ತಲ್ವ, ಅದಕ್ಕೆ ಸ್ಟೀಮ್ ತಗೋ ಅಂದರೆ ಅಂತಾಳೆ. ಬಂದಮೇಲೆ ತಗೊಂಡಿಲ್ಲ. ತಗೋ ಅಂದರೆ 5 o'clock TV ಆಫ್ ಮಾಡ್ತೀನಲ್ಲ ಅವಾಗ ತಗೋತೀನಿ. ನೀನು ಸ್ಟೀಮ್ ತೊಗೊಂಡಿಲ್ಲ ಅಂದರೆ ನಾನು ಟ್ಯಾಬ್ಲೆಟ್ ಕೊಡೋಲ್ಲ ಮಗಳೇ ಅಂತ ಹೇಳಿದ್ದೆ. ಮೊದಲು ದಿನಾ ತೊಗೊಳ್ತಾ ಇದ್ಲು ಸ್ನೇಹಿತರೆ, ಅದು ಪ್ರಾಬ್ಲಮ್ ತುಂಬ ಇತ್ತಲ್ವ ಆವಾಗ. ಈಗ ಬಿಟ್ಬಿಟ್ಟಿದ್ದಾಳೆ. ಯಾವಾಗ ಪ್ರಾಬ್ಲಮ್ ಆಗುತ್ತೋ ಅವಾಗ ಮಾತ್ರನೇ ಸ್ಟೀಮ್ ತಗೊಳ್ಳೋದು, ಗಾರ್ಗಲಿಂಗ್ ಮಾಡೋದು ಎಲ್ಲ. ಯಾವಾಗಲೂ ಒಂದ್ಸರಿ ಮಾಡೋದಲ್ವಾ, 15 ಮಿನಿಟ್ಸು ಬೇಜಾರಾಗ್ಬಿಡುತ್ತೆ ಅವಳಿಗೆ. ಅದಕ್ಕೆ ಆಮೇಲೆ ಮಾಡ್ತೀನಿ ಅಂದ್ಲು, ಅಷ್ಟೊತ್ತಿಗೆ ಮಲಗಿಬಿಟ್ಟಿದ್ದಾಳೆ. ಅವಳು 2 ಸಿಚುವೇಶನಲ್ಲಿ ಮಲಗೋದು. ಒಂದು ತುಂಬ ಹುಷಾರಿಲ್ಲ ಅಂದಾಗಲೂ ನಾನು ಮಲ್ಕೋ ರೆಸ್ಟ್ ಮಾಡು ಅಂತ ಹೇಳ್ಬೇಕು, ಅವಾಗಲೇ ಮಲಗೋದಿಲ್ಲ ಅಂದರೆ ಮಲಗಲ್ಲ. 2ನೇದು ಓದು ಅಂದಾಗ. ಹೆಂಗೋ ನಾನು ಮಾತಾಡ್ತಾ ಇದ್ದೀನಲ್ಲ ಪಾಪ, ಎಚ್ಚರ ಆಗೋಯ್ತು ಅನಿಸುತ್ತೆ. ಓದು ಅಂದ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ. ಪಾಪ ಆಗ್ತಾ ಇಲ್ಲ ಅವ್ರಿಗೂ. ಈಗ ನಾನು ಕೇರ್ಫುಲ್ಲಾಗಿರ್ಬೇಕು, ಇಲ್ಲ ಅಂದರೆ ನಮ್ಮ ಮನೆಯಲ್ಲಿ ನನಗೂ ಬಂದ್ಬಿಡುತ್ತೆ. ಆಮೇಲೆ ಸಾನು ಹೇಳ್ದೆ, ಸೋನಾ ನಾನು ಸ್ವಲ್ಪ ದೂರ ಇರು ಇಲ್ಲ ಅಂದರೆ ನನಗೂ ಬಂದ್ಬಿಟ್ರೆ ಯಾರು ನೋಡ್ಕೊಳ್ಳೋರು ನಿನ್ನನ್ನು. ಈಗ ನಾನು ಸ್ವಲ್ಪ ತರಕಾರಿಗಳನ್ನ ಕಟ್ ಮಾಡ್ಕೊಳ್ಳೋಣ ಅಂತ ನಾಳೆ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಪೌಡರ್ ಮಾಡಿರಲಿಲ್ಲ. ಬೆಳಿಗ್ಗೆ ಹೋಗಬೇಕಾದ್ರೆ ನಾನು ನಿದ್ದೆ ಬರ್ತಾಯಿತ್ತು ಅಂದ್ಬಿಟ್ಟು ಮಲಗಿಬಿಟ್ಟಿದ್ದೆ. 1.5 hour ಮಲಗಿಬಿಟ್ಟಿದ್ದೆ. ಅದಕ್ಕೆ ಪೌಡರ್ ಮಾಡ್ತೀನೋ ಇಲ್ವೋ ಅನ್ನೋ ಡೌಟಲ್ಲೇ ಇದ್ದೆ. ಸೊ ಬಂದಮೇಲೆ ಮಾಡಿಟ್ಟಿದ್ದೀನಿ. ಬಿಸಿಬೇಳೆ ಬಾತಿಗೆ ಈಗ ರೆಡಿ ಮಾಡ್ಕೊಳ್ತೀನಿ. ಬೂಂದಿ ತರೋಣ ಅಂದ್ಕೊಂಡಿದ್ದೆ ಬರಬೇಕಾದ್ರೆ, ಪೌಡರ್ ಮಾಡಿರಲಿಲ್ವಲ್ಲ, ಆ ಕಾನ್ಫಿಡೆನ್ಸ್ ಮೇಲೆ ಮಾಡ್ತೀನೋ ಇಲ್ವೋ ಅಂತ ತಂದಿಲ್ಲ. ಸೊ ರಾಜೇಶ್ ಅವ್ರಿಗೆ ಈಗ ಕಳಿಸ್ಬೇಕು. ಬರಬೇಕಾದ್ರೆ ಟ್ಯಾಬ್ಲೆಟ್ಸ್ ಇರಲಿಲ್ಲ, ಸಾನುಗೆ ಅಂದ್ಬಿಟ್ಟು ಇವಾಗ ಬರಬೇಕಾದ್ರೆ ತೊಗೊಂಡು ಬಂದೆ, ಅದು ಮರ್ತ್ಬಿಟ್ಟೆ. ನಾಳೆ ಬೆಳಿಗ್ಗೆಗೆ ಬೇಕಲ್ವಾ ಸ್ನೇಹಿತರೆ. ಈಗ ಟೈಮ್ 9:15. ಊಟ ಆಯಿತು. ಸಾನು ಕೂಡ ಊಟ ಮಾಡಿದ್ಲು. ಮಲಗಿದ್ಲಲ್ಲ, ಟ್ಯಾಬ್ಲೆಟ್ ಕೊಟ್ಟು ಮಲಗಿಸಿದ್ಲು. ಸಿವಿಯರ್ ಆಗಿಲ್ಲ ಅಂದರೆ ಸಾನು ಸ್ಟೀಮು ತೊಗೊಂಡಿಲ್ಲ. ಜಾಸ್ತಿ ಏನು ಮೂಗು ಕಟ್ಟಿಲ್ಲ ಮಮ್ಮ ಅಂತ, ಜಸ್ಟ್ ಮೈಕೈ ನೋವು ಇದೆ ಅಂದ್ಬಿಟ್ಟು ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದೆ ಅಷ್ಟೇ. ನಾಳೆ ಹೋಗೋದಾ ಬೇಡವಾ ಅಂತ ಕನ್ಫ್ಯೂಷನ್ನು. ನಾಳೆದ್ದು ಯಾಕೆ ಇವತ್ತೇ ಕೇಳೋದು ಅಂದರೆ, ನಾಳೆದೇನಾದರೂ ಪ್ರಿಪ್ರೇಷನ್ ಇರುತ್ತಲ್ವ, ಅದೆಲ್ಲ ಮಾಡ್ಕೊಳ್ಳೋದಾ ಬೇಡವಾ ಅನ್ನೋ ರೀತಿಯಲ್ಲಿ. ಸೊ ಲಾಸ್ಟ್ ಮೊಮೆಂಟಲ್ಲಿ ಒಂದು ಬಯಾಲಜಿ ಪ್ರಾಜೆಕ್ಟ್ ಮಾಡಬೇಕಿತ್ತು ಅಂದ್ಬಿಟ್ಟು ನೆನ್ಪು ಬಂತು. ಸರಿ ಕೂತ್ಕೊಂಡು ಆವಾಗ ಅವ್ರ ಅಪ್ಪನಿಗೆ ಕರ್ಕೊಂಡು ಹೋಗ್ಬಿಟ್ಟು ಲೀವ್ಸ್ ತೊಗೊಂಡು ಬಂದು ಆಮೇಲೆ ಆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿ ಅವ್ರ ಅಪ್ಪನೂ ಬೈದರು. ಅದೇನು ಲಾಸ್ಟ್ ಮೊಮೆಂಟಲ್ಲೇ ಹೇಳ್ತೀಯ, ಅವತ್ತಿಂದ ಮಾಡೋಕ್ಕಾಗಲಿಲ್ಲ ನಿನಗೆ ಅಂತ ಹೇಳ್ಬಿಟ್ಟು. ಅಲ್ಲಿ ಮೀಟಿಂಗಲ್ಲಿ ಇರ್ತಾರೆ, ಡಡಾ ಈಗಲೇ ಹೋಗಬೇಕು ಅಂತ ಕರ್ಕೊಂಡು ಹೋಗಿದ್ಲು. ಅದಕ್ಕೆ ಅದನ್ನು ಮಾಡೋದಾ ಬೇಡವಾ ಅನ್ನೋ ರೀತಿಯಲ್ಲಿ ಕೇಳಿದ್ಲು. ಬಟ್ ಓಕೆ ಮಾಡಿದ್ಲು. ನಾಳೆ ಬೆಳಿಗ್ಗೆ ನೋಡೋಣ ಹೇಗಿರುತ್ತೆ ಅಂತ, ಆಮೇಲೆ ಡಿಸೈಡ್ ಮಾಡ್ತೀವಿ. ಮತ್ತು ಈಗ ವ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡೆ. ಹಾಗೆ ಒಂದು ಕಾಮೆಂಟ್ ನೆನಪಾಯಿತು. ಈಗ ರಿನೋವೇಷನ್ ಕೆಲಸ ಎಲ್ಲ ಮಾಡಿಸಿದ್ವಲ್ಲ, ಆಗ ಸುಮಾರು ಕಾಮೆಂಟ್ ಬರ್ತಾನೆ ಇತ್ತು, ಇದು ನಿಮ್ಮ ಓನ್ ಹೌಸಾ ಅಥವಾ ರೆಂಟೆಡಾ ಅಂತ ಹೇಳಿಬಿಟ್ಟು.
ಸೊ ಇದು ಓನ್ ಹೌಸೇ ಸ್ನೇಹಿತರೆ, ರೆಂಟೆಡ್ ಅಲ್ಲ. ನಾವು ಇಲ್ಲಿಗೆ ಬಂದ ಮೇಲೇ ನನ್ನ ವ್ಲಾಗಿಂಗ್ ನಾನು ಶುರು ಮಾಡಿದ್ದು. ಆವಾಗಲಿಂದನೂ ನಾವು ಇದೇ ಮನೆಯಲ್ಲಿ ಇರೋದು. ತುಂಬ ಜನ ಕೇಳ್ತಿರಲ್ಲ ಅಂತ ಕ್ಲಾರಿಟಿ ಕೊಟ್ಟೆ. ಈಗ ಸ್ವಲ್ಪ ವರ್ಷದ ಹಿಂದೆ ಕೂಡ ಹೀಗೆ ಕೇಳಿದ್ರು, ಆವಾಗ ನಾನು ಅದರದ್ದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೆ. ಆಗ ನಾವು ಫೋಟೋಸ್ ಎಲ್ಲನೂ ಶೇರ್ ಮಾಡಿದ್ದೆ ನಮ್ಮ ಗೃಹ ಪ್ರವೇಶದ್ದು. ಇಲ್ಲೂ ಒಂದು ಇದೆ, ಅದು ಗೃಹ ಪ್ರವೇಶದ ಹಿಂದಿನ ದಿನದ್ದು. ಇಲ್ಲಿಂದ ಕಾಣುತ್ತಾ ಇದು ಫೋಟೋ, ಅದು ಚಿನ್ನಿ ಪಾಪ ಇದೆ ನೋಡಿ ನಮ್ಮದು. ಆವಾಗ ನಮ್ಮ ಸಾನುಗೆ ಮೂರು ವರ್ಷ ಏನು, ಆಗ ನಾವು ಈ ಮನೆಗೆ ಬಂದಿದ್ದು. ಈಗ ನಮ್ಮ ಸಾನುಗೆ 11 ಇಯರ್ಸ್. ಸೊ ನೀವೇ ಕೌಂಟ್ ಮಾಡ್ಕೊಳ್ಬೋದು ಎಷ್ಟು ವರ್ಷ ಅಂತ. ಅದಕ್ಕೆ ನಾವು ಹೇಳಿದ್ದು 8 ವರ್ಷಕ್ಕೆ ನಮಗೆ ಇವಾಗ ಕಾಲ ಕೂಡ ಬಂದಿದೆ ನೋಡಿ ಅಂದ್ಬಿಟ್ಟು ಲಾಫ್ಟ್ಸ್ ಎಲ್ಲ ಮಾಡಿರಲಿಲ್ವಲ್ಲ ಆವಾಗ. ಸೊ ಇವಾಗ ಆಫ್ಟರ್ 8 ಇಯರ್ಸ್ ಅದನ್ನೆಲ್ಲ ಮಾಡಿಸ್ಕೊಂಡಿದ್ದು. ಆವಾಗ ನಮಗೆ ಬೇಸಿಕ್ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಮಾಡಿಸ್ಕೊಂಡಿದ್ವಿ. ಇವಾಗ ಸ್ವಲ್ಪ ಡೆಕೋರೇಷನ್ ಇನ್ನು ಡೆಕೋರೇಷನ್ ಇದೆ ನಮ್ಮ ಸಾನು ರೂಮ್ದು. ಆ ಸಾನು ರೂಮ್ದು ಬುಕ್ ಶೆಲ್ಫ್ ತೋರಿಸ್ಬೇಕಿತ್ತು, ತೋರಿಸ್ಲಿಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನೆನಪಿಂದ ತೋರಿಸ್ತೀನಿ. ಸೊ ಈ ಕ್ಲಾರಿಟಿಯೊಂದಿಗೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ನೈಟ್, ಬಾಯ್ ಬಾಯ್.